సరే కదండి ఆ సైట్లో ఖండితంగా మీకే ఆధార్ సాధక ఫస్ట్ సైట్లు చేసి మిగిలిన జమీన్ని స్కూల్కో హాస్పిటల్కో పెట్టేస్తారు. ఆయన పండుగలోగా వస్తుందమ్మా, పండుగలోగా అకౌంట్ దుడ్డు వస్తుంది. 2 నెలలో పండుగలోగా వస్తుందమ్మా. 2 ದಿನದಲ್ಲೇ ಡೇಟ್ ಕೊಡ್ತೀನಿ, 2-3 ದಿನದಲ್ಲಿ ಡೇಟ್ ಕೊಡಿಸ್ತೀನಿ, ಅಲ್ಲೇ ಬರ್ತಾರೆ. ನೀವು ಅಲ್ಲಿದ್ದು ಏನೇನು ತೊಂದರೆ ಆಗಿದೆ, ಎಷ್ಟು ದಿನಗಳಿಂದ ನೀವು ಈ ಥರ ಮನವಿ ಕೊಡ್ತಾನೆ ಇದ್ದೀರಾ ಕುಂದುಕೊರತೆಗಳ ಬಗ್ಗೆ ಅಂತ ಅನ್ನೋದನ್ನ ನೀವು ಅಲ್ಲಿ ಮಾತಾಡಿ. ನನಗೆ ಗೊತ್ತಿಲ್ಲ ಬೇರೆ ವರ್ಷಗಳು ಅವರು ಬಂದರು, ಅವರು ಮಾಡಿದ್ರು, ಮಾಡಿಕೊಡಿಲ್ಲ ಅಂತ ಹೇಳಿದ್ರು, ಅವರು ಮಾಡಿಕೊಟ್ಟಿಲ್ಲ. ಅವ್ರೇನು ಗಮನಕ್ಕೆ ತರಲಿಲ್ಲ ಮೇಡಮ್, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಅದು ಒಂದು ಎಂಟೆ ಕೊಟ್ಟಿದ್ರು ಆಯ್ತು. 2 ದಿನದಲ್ಲಿ ನಿಮಗೆ ನಮ್ಮದು ದೊಡ್ಡ ಸಮಸ್ಯೆ ಒಂದೈತೆ. ಅದು ಸುಮಾರು ವರ್ಷದಿಂದ ನಾವು ರೂಪಾ ಮೇಡಮ್ಗೂ ಸಹ ಮತ್ತು ತಹಸೀಲ್ದಾರ್ ಮೇಡಮ್ಗೂ ಸಹ ಅರ್ಜಿ ಕೊಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನಂದರೆ ನಮ್ಮೂರ ಪಕ್ಕದಲ್ಲೇ ಒಂದು 90 ಸರ್ವೆ ನಂಬರಲ್ಲಿ 9 ಎಕರೆ ಜಮೀನು ಐತೆ. ಆ ಜಮೀನಿನಲ್ಲಿ ಆಂಧ್ರದವರು ಬಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಸುಮಾರು ವರ್ಷದಿಂದ ಹೇಳ್ತಾ ಇದ್ವಿ. ಸಂಪಂಗಿ ಅವರು MLA ಇದ್ದಾಗ ಸಹ ಹೇಳಿದ್ವಿ. ರೂಪಾ ಮೇಡಮ್ನವರು ಫಸ್ಟ್ ಬಂದು MLAಗೆ ಪೈಪೋಟಿ ಮಾಡಿದಾಗ ಬಂದು ನಾನು ಮಾಡಿಕೊಡ್ತೀನಪ್ಪ, ನಾನು ವೋಟ್ ಹಾಕಿ ಗೆಲ್ಲಿಸಿ ಅಂತ ಹೇಳಿದ್ರು. ಅವ್ರು ವೋಟ್ ಹಾಕಿದ್ದೀವಿ, ಗೆಲ್ಲಿಸಿದ್ದೀವಿ. ಅವ್ರಿಗೂ ಸಹ ಸುಮಾರು ವರ್ಷದಿಂದ ಅರ್ಜಿಗಳು ಕೊಡ್ತಾ ಇದ್ದೀವಿ. ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ ಕಾರಣ ನಮ್ಮ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ. ಗ್ರಾಮಸ್ಥರು ಬಂದು ಇವಾಗ ಖುದ್ದಾಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಅರ್ಜಿ ಕೊಟ್ಟು ನಮಗೆ ಸೈಟ್ಲ್ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ. ಅವರು ಸಹ ಗುರುವಾರ ಬರ್ತೀನಿ, ತಹಸೀಲ್ದಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. 2 ದಿನ ಆ 2 ದಿವಸ ಬಿಟ್ಟು ಗುರುವಾರ ಬಂದಿಲ್ಲ ಅಂದರೆ ನಮ್ಮ ಸಂಘಟನೆಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ನಾವು ಎಷ್ಟು ನಿವೇಶನದಾರರು ರಹಿತರು ಇದ್ದಾರೆ ಸರ್? ನಿವೇಶನ ಸುಮಾರು 180-190 ಇದ್ದಾರೆ. 180-190 ಜನಗಳಿದ್ದಾರೆ. ಆ ಮನೆಗಳೆಲ್ಲ ಬಂದು ದಲಿತ ಕುಟುಂಬಗಳೇ, ಎಲ್ಲ ಬಡವರೇ. ಕೂಲಿ ಮಾಡಿದ್ರೆ ಊಟ, ಇಲ್ಲಾಂದರೆ ಇಲ್ಲ. ಅಷ್ಟು ಕುಟುಂಬಗಳು ನಾವು ಇರೋದು. ಏನೋ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಮ್ಗೆ ವೋಟ್ ಹಾಕೊಂತಾರೆ, ವೋಟ್ ಹಾಕ್ಸ್ಕೊಳ್ತಾರೆ, ಮತ್ತೆ ಆ ಕಡೆ ಬರೋದಿಲ್ಲ. ನಮ್ಮ ಲಾಸ್ಟ್ ವಾರ್ಡು ಮೇಡಮ್ ನೋಡಿ, ಇವಾಗ ಅರ್ಜಿ ಕೊಡ್ತೀವಿ ಅಂದರೆ ಏನೋ ಅವ್ರು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ರೂಪಾ ಮೇಡಮ್ ಅವರು. ಆ ಥರ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೊಂದ್ಸಲ ನಾವು ಅವ್ರು ಹೆಂಗೆ ಪಾಠ ಕಲಿಸ್ಬೇಕು ನಮ್ಗೆ ಗೊತ್ತು. ಸರ್, ಈಗ ಎಷ್ಟು ವರ್ಷಗಳಿಂದ ಅಲ್ಲಿ ಇದ್ದಾರೆ ಸರ್? ಸುಮಾರು ಒಂದು 25-30 ವರ್ಷದಿಂದ ಈ ಥರ ತೊಂದರೆ ಆಗ್ತಾ ಇದೆ. ಅಲ್ಲ, ಅಲ್ಲಿ ಕುಟುಂಬಸ್ಥರು ಇರೋಂಥದ್ದು ವಾಸ ಎಷ್ಟು ವರ್ಷಗಳಿಂದ ಇದ್ದಾರೆ? ಪಕ್ಕದಲ್ಲಿ, ನಮ್ಮೂರ ಪಕ್ಕದಲ್ಲಿ ಇರೋದು ಅದು ಬಂದು ಊರ ಪಕ್ಕದಲ್ಲಿ ಇರೋದು. ಅಲ್ಲಿ ಯಾರೂ ಇಲ್ಲ. ನಮ್ಮ ಊರಲ್ಲಿ ಹುಟ್ಟಿ ಬೆಳೆದವರು ಯಾರು ಇಲ್ಲ. ಅಲ್ಲಿ ಯಾರೋ ಬಂದು ಮನೇಲಿ ಕಟ್ಕೊಂಡ್ರೆ ಅವ್ರಿಗೆಲ್ಲ ನಾವು ಸೈಡ್ ಕೊಡೋಕ್ಕಾಗಲ್ಲ. ನಮ್ಮೂರಲ್ಲಿ ಹುಟ್ಟಿ ಬೆಳೆದಿರೋ ಮಾತ್ರ. ನಿವೇಶನ ಇಲ್ಲದವರು ಎಷ್ಟು ವರ್ಷಗಳಿಂದ ಆ ಗ್ರಾಮದಲ್ಲಿ ವಾಸ ಇದ್ದಾರೆ? ಸುಮಾರು ಒಂದು 65-70 ವರ್ಷದಿಂದ ಇದ್ದಾರೆ. 3 ತಲೆಮಾರೆ ಅಲ್ಲಿದ್ದಾರೆ. ಅವ್ರು ಕೊಡಲೇಬೇಕು, ಸೈಡ್ಗೆ ಮಾಡಿ ಕೊಡಲೇಬೇಕು ರೂಪಮ್ಮ ಅವರು, ತಹಸೀಲ್ದಾರ್ ಮೇಡಮ್ ಅವರು. ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮು ವಿಧಾನಸೌಧ ಹೋಗ್ತೀವಿ, ತಹಸೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ನಾವು. ಹೇಳಿ ಸರ್, ಹೇಳಿ ಸರ್, ಸಮಸ್ಯೆ ಏನು? ಇವತ್ತೇನು ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಹಾಗೂ ಪಂತನಹಳ್ಳಿ ಗ್ರಾಮಸ್ಥರಿಂದ ಇವತ್ತು KGF ತಾಲೂಕಿನ ಶಾಸಕರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಮನವಿ ಕೊಟ್ಟಿರುವ ಉದ್ದೇಶ ಏನಂದರೆ, KGF ತಾಲೂಕಿನಲ್ಲಿ 100 ಕುಟುಂಬಗಳು ನಿರಾಶ್ರಿತರು, ಬಡವರಿದ್ದಾರೆ. ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಮನೆಗಳು ಕೊಡಿ ಮತ್ತು ಭೂಮಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಸುಮಾರು 100 ಎಕರೆ ಗೋಮಾಳ ಜಮೀನು ಇರುವಂಥ ದಾಖಲೆಗಳ ಸಮೇತ ಮೇಡಮ್ನವ್ರು ಕೊಟ್ಟಿದ್ದೀನಿ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರು ಸಹ ಇವತ್ತಿಗೂ ಮನೆ ಕಟ್ಕೊಳ್ಳೋದಕ್ಕೆ ಜಾಗ ಕೊಡ್ತಾ ಇಲ್ಲ, ಜೊತೆಗೆ ಭೂಮಿ ಇಲ್ಲ ಅಂದರೆ ಕೂಡ ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ, ಅವ್ರು ನಮ್ಮ ಮನೆ ತನಕ ಬಂದ್ಬಿಟ್ಟು ಮತವನ್ನು ಪಡೆದುಕೊಳ್ತಾರೆ. ಮತ ಹಾಕಿದ ತಕ್ಷಣ ಏನು ಗೆದ್ದ ತಕ್ಷಣ ನಮ್ಮ ಬೇಡಿಕೆಗಳನ್ನ ಈಡೇರಿಸೋಲ್ಲ ಅವರೆಲ್ಲ ಸಹ ವಿಫಲರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪಂತನಹಳ್ಳಿ ಗ್ರಾಮದ ಎಲ್ಲ ಹೆಣ್ಮಕ್ಳು ಸಹ ಜೊತೆಗೆ ಹಿರಿಯರೆಲ್ಲ ಸಹ ನಾವು ಬಂದ್ಬಿಟ್ಟು ಮನವಿ ಮಾಡಿದ್ದೀವಿ. 2 ದಿನದಲ್ಲಿ ಏನಾದರೂ ಸಮಸ್ಯೆ ಬಗೆಹರದೆ ಹೋದಲ್ಲಿ ನಾವು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯಾವುದೂ ಜಾತಿ ಭೇದವ ಬಿಟ್ಟು KGF ತಾಲೂಕಿನಲ್ಲಿರುವಂಥ ಎಲ್ಲ ಜಾತಿ ಧರ್ಮದವ್ರು ಕೂಡ ಮನೆಗಳು ಕೊಡಿ, ಭೂಮಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಿದ್ಧಾಂತ ಅಡಿಯಲ್ಲಿ ನಾವು ಬಂದು ಮನವಿ ಕೊಟ್ಟಿದ್ವಿ. 2 ದಿನ ಕಾಲಾವಕಾಶ ಕೊಡ್ತೀವಿ. ಏನಾದರೂ ನಮಗೆ ಸಮಸ್ಯೆ ಬಗೆಹರದೆ ಹೋದಲ್ಲೇ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. యారే వాళ్ళంతా వచ్చి ఇది నాది అని ఇచ్చేస్తూ ఉంటారు. అది ఊరి వాళ్ళకే కావాలా? ఊరి వాళ్ళు ఈ స్కూల్ అన్నా కట్టిని, లేదా హాస్పిటల్ అన్నా కట్టిని, ఊరి వాళ్ళకే కావాలా? ఇప్పుడు మీకు హాస్పిటల్ కావాలన్నా, స్కూల్ కావాలన్నా, సైట్ కావాలా? సైట్లు కావాలా? 25 ఏళ్ళ సైడ్లు చెప్పంత్రాలు ఇచ్చినారు, ఇళ్ళలో ఉంటాయి అవే. కానీ మేడం మేము చెప్తుందని మేము వచ్చింది తగ్గి రక్తపత్రాలు చేయండి మేడంకి, చూపించండి, ఆఫీసులో ఇవ్వండి. తాలూకా ఆఫీస్ ఇచ్చినారు. 25 ఏళ్ళు అయింది ఇచ్చి. అదే మా తహసీల్దార్ ఎత్తుకొని వచ్చి ఇవ్వండి. వాళ్ళు ఏం చెప్తారు చూడండి.
యారే వాళ్ళంతా వచ్చి కొట్టుకుంటా ఉంటారు మేమేం చేయాలి మాకు జాగా లేదు ఊర్లే ఉన్నప్పుడు ఇంకా అది మునిసి పేరు అంతా స్టేట్లో మందూరుకి చెప్తా ఉంటారు మా పెద్దల్లో అప్పటి ఇంకా స్టేట్ పేపర్ ఇచ్చినారు ఇచ్చినా కూడా పేపర్లుగా ఉన్నాయి కానీ అవి స్టేట్లు కాలే పేపర్లుగానే ఉన్నాయి కానీ స్టేట్లు కాలే అన్నాక సరే అని చెప్పేసి ఒక 5-10 ఏళ్ళ ముందు క్రితం చెప్తే బంగారపేట ఇంకా ఒక ఆయన వచ్చింది వచ్చి 3 గంటల్లో కాంపౌండ్ వచ్చింది అప్పుడు ఘాట్ పెట్టి వచ్చింది అప్పుడు మళ్ళీ కాలేజ్ చెప్పి పంపించింది మళ్ళీ స్టేట్లు చేయలే కాలేజ్ చెప్పించింది మళ్ళీ స్టేట్లు చేయలే మళ్ళీ ఇప్పుడు ఏం చేస్తున్నారంటే ఇప్పుడు ఏం తిరుగుతుందంటే మా ఊరి కాడ తిరుగుతామంటే మోసము ఆంధ్రగా కొంతమంది వస్తారు మాకు అయిపోయింది అది దగ్గర అంటారు మా ఊళ్ళో పుట్టిన పెరిగిన వాళ్ళు మా కాడ దగ్గర అయిపోయింది అంటారు మా వెనకాల మా ఊళ్ళో ఉండుకొని మా వాళ్ళని పెట్టిస్తే వాళ్ళు అడిగిన ఏమైనా చేస్తే పోలీసులు కంప్లీట్ ఇస్తామని చెప్పి ప్లాన్ చేస్తారు పోలీసులు కేసు చూస్తారు తప్ప క్లీన్ చేస్తామని ఆఫీసర్ కానీ ఎవరు కానీ న్యాయంగా మాట్లాడటం లేదు ఇది ఎంత మంచివి కాదో మేము కొంచెం మెరుగుపడే జాగ్రత్తలు కాబట్టి మాకు అన్యాయం చేస్తారు దీనికేమైనా గవర్నమెంట్ ఇంకా ఒక సాయం చేయమని మేము కోరుకుంటాము ఇంతే ಹೋರಾಟ ಮಾಡ್ತಾ ಇದ್ವಿ 2 ವರ್ಷದಿಂದ 20 ವರ್ಷದಿಂದ ಬಿ ಡಿ ಒಗೆ ಅರ್ಜಿ ಕೊಟ್ಟಿದ್ವಿ ಅಲ್ಲಿ ಬಂದು ಅಲ್ಲೇ ಗ್ರಾಮಸ್ಥರಲ್ಲಿ ಹೋಗಿ ಧರಣಿ ಮಾಡಿದ್ವಿ ಅವಾಗ ಬಂದು ತಹಸೀಲ್ದಾರು ಬಿ ಡಿ ಒ ಆಫೀಸರು ಎಲ್ಲರೂ ಬಂದು ಅಲ್ಲೆಲ್ಲ ಸ್ಪಾಟೇಷನ್ ಮಾಡಿದ್ರು ಮಾಡ್ತೀವಪ್ಪ ಸೈಡ್ ಮಾಡಿಬಿಡ್ತೀವಿ ಅಂದರು ಸೈಡು ಮಾಡಿಲ್ಲ ಎಂಥದ್ದು ಮಾಡಿಲ್ಲ ಹಂಗೆ ಮಾಡ್ತಾ ಇದ್ದಾರೆ ಸರ್ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ನಿಮಗೆ? 80 ಹಕ್ಕುಪತ್ರ ಇದೆ ಅದೇ ಆಯಿತು ಹಕ್ಕುಪತ್ರ ಕೊಟ್ಟು